ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಈಗ ಆರೋಪಿ ಪವಿತ್ರ ಗೌಡ ಹಾಜರಾಗಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ದರ್ಶನ್ ಸೇರಿದಂತೆ ಇನ್ನು ಉಳಿದ ಆರೋಪಿಗಳೇನಿದಾರಲ್ಲ 17 ಜನ ಆರೋಪಿಗಳು ಒಟ್ಟು. ಸೊ ಇವರೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಕೊಲೆ ಕೇಸ್ನಲ್ಲಿ A1 ಆಗಿರುವಂಥವರು ಪವಿತ್ರ ಗೌಡ, ಸೊ A2 ದರ್ಶನ್. ಸೊ ಹಾಗಾಗಿ ಇವತ್ತು ಇಬ್ಬರೂ ಕೂಡ ಮುಖಾಮುಖಿ ಆಗುವಂಥ ಸಾಧ್ಯತೆಗಳಿವೆ. ಇವತ್ತು ಕೋರ್ಟ್ಗೆ ಹೊರಟಿರುವಂತಹ ಪವಿತ್ರ ಗೌಡ ಇವತ್ತು ಮತ್ತೆ ಕೋರ್ಟ್ನಲ್ಲಿ ಮುಖಾಮುಖಿ ಆಗುವಂಥ ಒಂದು ಸಂದರ್ಭ ಏರ್ಪಡಬಹುದು. ಸೊ ಚಾರ್ಜ್ ಶೀಟ್ ಏನು ದಾಖಲಾಗಿದೆ ಅದು ಈಗ ಫಿಕ್ಸ್ ಆಗಬೇಕಾಗತ್ತೆ, ಚಾರ್ಜಸ್ ಫ್ರೇಮ್ ಮಾಡಬೇಕಾಗತ್ತೆ, ಅದೆಲ್ಲವೂ ಕೂಡ ಒಂದು ಪ್ರೊಸೀಜರ್. ಸೊ ಈ ಕಾನೂನಾತ್ಮಕವಾದಂತಹ ಕೆಲವೊಂದಷ್ಟು ಪ್ರಕ್ರಿಯೆಗಳೇನಿದೆಯಲ್ಲ ಆ ಪ್ರಕ್ರಿಯೆಗಳಿಗೆ ಆರೋಪಿಗಳು ಅಲ್ಲಿ ಹಾಜರಿರಬೇಕಾಗತ್ತೆ ಈ ಚಾರ್ಜ್ ಶೀಟ್ ಫ್ರೇಮಿಂಗ್ ಟೈಮ್ನಲ್ಲಿ. ಸೊ ದೋಷಾರೋಪ ಪಟ್ಟಿಯ ಒಂದು ನಿಗದಿ ಒಂದು ಸಂದರ್ಭದಲ್ಲಿ ಅವರು ಬರಬೇಕಾಗತ್ತೆ. ಹಾಗಾಗಿ ಈಗ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರೂ ಕೂಡ ಸೇರಿದಂತೆ ಇನ್ನು ಉಳಿದಂಥ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಆರೋಪಿಗಳು ಅವರೆಲ್ಲರೂ ಕೂಡ ಈಗ ಕೋರ್ಟ್ಗೆ ಹಾಜರಾಗಬೇಕು. ಸೊ ಹಾಗಾಗಿ ಈಗ ಪವಿತ್ರ ಈಗಾಗಲೇ ಹೊರಟಿದ್ದಾರೆ, ಕೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇನ್ನು ದರ್ಶನ್ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ಸೊ ಬಟ್ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೊಲೆ ಆರೋಪಿ ದರ್ಶನ್ ಗೈರಾಜರಾಗ್ತಾ ಇದ್ದಾರೆ, ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ. ಬಹುಶಃ ಅವರು ಬೆನ್ನು ನೋವಿನ ಕಾರಣದಿಂದಾಗಿ ದರ್ಶನ್ ಗೈರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಕನ್ಫರ್ಮ್ ಆಗ್ತಾ ಇದೆ. 57ನೇ CCH ಕೋರ್ಟ್ಗೆ ಬರಬೇಕಿತ್ತು ದರ್ಶನ್, ಬಟ್ ಅವರ ಬೆನ್ನು ನೋವಿನ ಕಾರಣದಿಂದಾಗಿ ಕೋರ್ಟ್ಗೆ ಅವರು ಗೈರಾಗ್ತಾರೆ. ಸೊ ಕೋರ್ಟ್ಗೆ ವಿನಾಯಿತಿ ಕೋರಿ ದರ್ಶನ್ ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ. ಅಂದರೆ ಸ್ವತಃ ಹಾಜರಾತಿಗೆ ವಿನಾಯಿತಿ ಕೊಡಿ ಅನ್ನುವಂಥದ್ದು, ಖುದ್ದು ಹಾಜರಾತಿಗೆ. ಸೊ ಅರ್ಜಿಯನ್ನು ಈಗ ದರ್ಶನ್ ಪರ ವಕೀಲರು ಸಲ್ಲಿಸ್ತಾರೆ. ಈಗ ಅರ್ಜಿಯನ್ನು ಮಾನ್ಯ ಮಾಡುತ್ತಾ ನ್ಯಾಯಾಲಯ ಅನ್ನುವಂಥದ್ದನ್ನು ನೋಡಬೇಕು. ಅಕಸ್ಮಾತ್ ಏನಾದರೂ ಓಕೆ ದರ್ಶನ್ಗೆ ಆ ಥರದ ಸಮಸ್ಯೆ ಇದೆ ಅಂದರೆ ಪರವಾಗಿಲ್ಲ, ಕೋರ್ಟ್ಗೆ ಅವರ ವಕೀಲರು ಆಗಮಿಸಬಹುದು ಅನ್ನುವಂಥದ್ದೇನಾದರೂ ನ್ಯಾಯಾಲಯ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಆಗ ದರ್ಶನ್ಗೆ ರಿಲೀಫ್ ಆಗುತ್ತೆ, ಕೋರ್ಟ್ಗೆ ಮತ್ತೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅಕಸ್ಮಾತ್ ಏನಾದರೂ ಇಲ್ಲ ದರ್ಶನ್ ಖುದ್ದು ಹಾಜರಾಗಬೇಕು ಅನ್ನುವಂಥದ್ದೇನಾದರೂ ಹೇಳಿದ್ರೆ ಆಗ ಖುದ್ದು ಹಾಜರಾಗಬೇಕಾಗತ್ತೆ ದರ್ಶನ್. ಈಗ ಅದಕ್ಕೋಸ್ಕರ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ನ್ಯಾಯಾಲಯ ಕೂಡ ನೋಡುತ್ತೆ, ಶೂಟಿಂಗ್ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ, ಆಗ ಕಾಣದೇ ಇರುವಂಥ ಬೆನ್ನು ನೋವು ಕೋರ್ಟ್ಗೆ ಹಾಜರಾಗೋದಕ್ಕೆ ಮಾತ್ರ ಯಾಕೆ ಬೆನ್ನು ನೋವು ಕಾಡುತ್ತೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಸೊ ನೋಡಬೇಕು ಈಗ ಕೋರ್ಟ್ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಾಲ್ತೇಶ್ ಜುಗಿನ್ ನೀಡ್ತಾರೆ. ಮಾಲ್ತೇಶ್, ಈಗ ಕೋರ್ಟ್ಗೆ ಯಾರೆಲ್ಲ ಬಂದಿದ್ದಾರೆ? ಇನ್ಫ್ಯಾಕ್ಟ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಇದ್ದಾರೆ ಅಂತಿತ್ತು, ಹಾಗೆ ದರ್ಶನ್ ಬರ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಇದೆ. ಏನು ಕನ್ಫರ್ಮೇಷನ್ ಇದೆ ಈಗ ಜುಗಿನ್ ಸದ್ಯಕ್ಕೆ? ರೆಹಮಾನ್, ಇವತ್ತು ಏನಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳಿಗೂ ಕೂಡ ಕೋರ್ಟ್ ಹಾಜರಾಗಲಿಕ್ಕೆ ಸೂಚನೆ ನೀಡಿತ್ತು. ಬಟ್ ಅದರ ಪ್ರಕಾರವಾಗಿ ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ ಕೆಲವು ಆರೋಪಿಗಳು ಕೋರ್ಟ್ ಆವರಣಕ್ಕೆ ಆಗಮಿಸಿರ್ತಕ್ಕಂಥದ್ದು ಮತ್ತೆ ಕೋರ್ಟ್ನ ಸೂಚನೆ ಮೇರೆಗೆ ಹಾಜರಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಇತ್ತೀಚೆಗಷ್ಟೇ ಏನಂತಂದ್ರೆ ನೀವು ಹೇಳಿದ ಹಾಗೆ ಬೆಂಗಳೂರು ಸೇರಿದಂತೆ ಮೈಸೂರು ಮತ್ತೆ ರಾಜಸ್ಥಾನಕ್ಕೆ ಶೂಟಿಂಗ್ಗೆ ತೆರಳಿ ವಾಪಸ್ ಆಗಿದ್ದಂತಹ ದರ್ಶನ್ ಅವರು ಕೂಡ ಕೋರ್ಟ್ಗೆ ಹಾಜರಾಗಬಹುದು ಅನ್ನೋ ಕುತೂಹಲ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ ಸಿಗ್ತಾ ಇರತಕ್ಕಂತಹ ಮಾಹಿತಿ ಪ್ರಕಾರ ಇವತ್ತು ದರ್ಶನ್ ಅವರು ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಅವರ ವಕೀಲರ ಮುಖಾಂತರ ಏನು ಕಾರಣವನ್ನು ಕೊಡಬೇಕಾಗುತ್ತೆ, ಯಾವ ಕಾರಣಕ್ಕೆ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಬಟ್ ಅನಾರೋಗ್ಯದ ಕಾರಣದಿಂದಾಗಿ ಕೋರ್ಟ್ಗೆ ಹಾಜರಾಗ್ತಿಲ್ಲ ಅನ್ನುವಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಸಹಜವಾಗಿ ಅಂದ್ರೆ ಶೂಟಿಂಗ್ ನಲ್ಲಿ ಭಾಗಿಯಾಗಿರ್ತಕ್ಕಂಥ ದರ್ಶನ್ ಅವರು ಆರೋಗ್ಯವಾಗಿದ್ದಂತಹ ಸನ್ನಿವೇಶಗಳನ್ನ ನೋಡಿರ್ತಕ್ಕಂಥವ್ರಿಗೆ ಹಾಗಾದ್ರೆ ಏನಾಗಿರ್ಬೋದು ಅನ್ನೋಂಥ ಕುತೂಹಲದಲ್ಲಿರ್ತಕ್ಕಂಥದ್ದು. ಸೊ ಯಾವ ಕಾರಣಕ್ಕೆ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ರೀತಿಯ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ನಂತರದ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಮತ್ತೆ ಕೋರ್ಟ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ರೆಹಮಾನ್, ಥ್ಯಾಂಕ್ ಯು ಮಾಲ್ತೇಶ್.